ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಶ್ರೀರಾಮುಲು ಅವರೇ, 2008ರ ಚುನಾವಣೆಯಲ್ಲಿ ನಿಮ್ಮ ಜೊತೆ ಪಕ್ಷ ಇತ್ತು, ಎಲ್ಲ ನಾಯಕರುಗಳಿದ್ದರು, ನಿಮ್ಮ ಸ್ನೇಹಿತರಿದ್ದರು, ಜನನೂ ಕೂಡ ನಿಮ್ಮ ಜೊತೆ ಇದ್ದರು. ಈಗಲೂ ಕೂಡ ಆ ಜನ ನಿಮ್ಮ ಜೊತೆ ಇದ್ದಾರೆ ಅಂತ ತಮ್ಗೆ ಅನಿಸುತ್ತಾ? ನನ್ನ ಸುತ್ತಮುತ್ತಲಿದ್ದಂಥ ಜನರ ಅವತ್ತು ಏನಿದ್ದಾರೋ ಇವತ್ತು ಕೂಡ ನನ್ನ ಜೊತೆಲೇ ಇದ್ದಾರೆ. ಯಾಕಂದರೆ ಜನರು ಯಾವತ್ತೂ ಕೂಡ ನನ್ನ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ರೈಟ್. ನೀವು ಎಂಥ ರಿಸ್ಕ್ ತೊಗೊಂಡಿದ್ದೀರಾ ಅಂತ ಶ್ರೀರಾಮುಲು ನೆನಪಿದೆಯಾ? ಯಾಕೆಂದರೆ 2 ರಾಷ್ಟ್ರೀಯ ಪಕ್ಷಗಳನ್ನು ಎದುರಿಸ್ತಾ ಇದ್ದೀರಿ, ಒಂದು ಕಾಂಗ್ರೆಸ್ ಮತ್ತೊಂದು BJP. ತಾವು BJPಯಿಂದ ಹೊರಬಂದರು, BJP ಅಧಿಕೃತ ಅಭ್ಯರ್ಥಿಯಾಗಿದೆ. ತಾವು ಪಕ್ಷೇತರರಾಗಿ ಸ್ಪರ್ಧಿಸ್ತಾ ಇದ್ದೀರಿ. ತಾವು ಈ 2 ರಾಷ್ಟ್ರೀಯ ಪಕ್ಷಗಳನ್ನು ಎದುರಿಸಿ ಗೆಲ್ತೀನಿ ಅನ್ನುವ ತಾಕತ್ತಿನ್ನು ಉಳ್ಕೊಂಡಿದೆಯಾ ನಿಮ್ಮಲ್ಲಿ? ಸರ್, ನನಗೆ ನೋಡ್ರಿ, ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸಿಗಾಕೊಂಡಿದ್ದೀನಿ. ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಇವತ್ತು ಸಕ್ಸಸ್ ಆಗ್ತೀನಾ ಇಲ್ಲ ಅನ್ನೋದು ವಿಷಯ ಭಾಳಷ್ಟು ಜನರಿಗೆ ಕಾಡ್ತಾ ಇದೆ. ಇವತ್ತು ನಾನು ಕೇವಲ ಚುನಾವಣೆಗೋಸ್ಕರ ಜನರ ಮಧ್ಯೆ ಇಲ್ಲ, ಚುನಾವಣೆ ಇಲ್ಲ ಆದರೆ ಕೂಡ ಜನರ ಮಧ್ಯೆ ನಾನು ನಡ್ಕೊಂಡು ಬಂದಿದ್ದೀನಿ, ಜನರ ಜೊತೆಯಲ್ಲಿ ಇದ್ದೀನಿ. ಬಹಳಷ್ಟು ಹಿಂದೆ ತಾವು ಕೂಡ ಕೇಳಲ್ಪಟ್ಟಿದ್ದೀರಿ, ಬಳ್ಳಾರಿಯನ್ನು ರಿಪಬ್ಲಿಕ್ ಬಳ್ಳಾರಿ ಅಂತಿದ್ರು. ಅಂದರೆ ಇಲ್ಲಿ ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು ಅವ್ರದ್ದು ಸರ್ವಾಧಿಕಾರ. ಅಂಥ ಸಂದರ್ಭದಲ್ಲಿ ತಮಗೆ ಅಧಿಕಾರ ಇತ್ತು, ತಮ್ಮ ಜೊತೆ ತಮ್ಮ ಸ್ನೇಹಿತ ಜನಾರ್ದನ್ ರೆಡ್ಡಿ ಇದ್ದರು, ಅಧಿಕಾರಿ ವರ್ಗ ಇತ್ತು, ಎಲ್ಲವೂ ಇತ್ತು ನಿಮ್ಮ ಜೊತೆ. ಆದರೆ ಈಗ ಏನೂ ಇಲ್ಲ ಶ್ರೀರಾಮುಲು ಜೊತೆ. ಶ್ರೀರಾಮುಲು ಈಗ ಏಕಾಂಗಿ ಅಂತೇಳಿ ನಾನು ಅನ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಾನು ಜಾತ್ಯತೀತ ನಾಯಕ ಅಂತೇಳಿ ನಾನು ಕ್ರೆಡಿಬಿಲಿಟಿಯನ್ನು ಉಳಿಸ್ಕೊಂಡ್ಬಂದಿದ್ದೀನಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಶ್ರೀರಾಮುಲು ಅಂದ್ರೇನೋ ಒಬ್ಬ ಜಾತಿಯಾಗಿ ಸೀಮಿತವಾದಂಥ ವ್ಯಕ್ತಿ ಅಲ್ಲ ಅನ್ನೋದು ನಾನು ಗುರುತಿಸ್ಕೊಂಡಿದ್ದೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋಂಥ ಮಾತನ್ನು ಕೂಡ ತಾವು ಬಳಸಿದಿರಿ. ಆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನೋಂಥ ಬಳಸಿದಂಥ ಶಬ್ದಗಳು ಇವತ್ತು ಯಾರು ಬಳಸಿದಂಥ ಶಬ್ದಗಳು ಅಂದರೆ ಕಾಂಗ್ರೆಸ್ ಅವರು ಬಳಸಿದಂಥ ಶಬ್ದಗಳು. ಭದ್ರಕೋಟೆಯಾದಂಥ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಸಮಿತಿಗಳು ಕಿತ್ತಾಕಿದಂಥ ಜನಾರ್ದನ್ ರೆಡ್ಡಿ ಅವರು ಇನ್ನು ಉನ್ನತ ಮಟ್ಟಿಗೆ ಬೆಳ್ಕೊಂಡು ಹೋದ್ರೇನ ಆ ಪಕ್ಷ ಸೊನ್ನೆ ಆಗುತ್ತೆ ಅನ್ನೋಂಥ ಭಯ ಕೂಡ ಒಂದು ವಾತಾವರಣ ಅಲ್ಲ. ಈಗ ನಿಮ್ಮ ಜೊತೆ ನಿಮ್ಮ ತಾಯಿ ಅಂತ ಹೇಳ್ತಾ ಇದ್ದ ಸುಷ್ಮಾ ಸ್ವರಾಜ್ ಇದ್ದರು, ನಿತಿನ್ ಗಡ್ಕರಿ ಬಂದರು, ತಂದೆ ಸಮಾನ ಅಂದ್ರಿ, ಅವ್ರು ಯಾರೂ ಇಲ್ಲ ನಿಮ್ಮ ಜೊತೆ. ಈಗ ನೀವು ಅವ್ರನ್ನ ಕೈ ಬಿಡಲ್ಲ, ಅವ್ರು ನಿಮ್ಮನ್ನು ಕೈ ಬಿಡಲ್ಲ ಅಂತ ಹೇಳಿದ್ರಿ. ಅನೇಕ ಬಾರಿ ಅವ್ರನ್ನ ನೀವು ಬಳಸ್ಕೊಂಡ್ರಿ, ನಿಮ್ಮನ್ನು ಅವ್ರು ಬಳಸ್ಕೊಂಡ್ರಿ. ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ಹತ್ರ ಹಣ ಇದೆ, ಆ ಹಣಕ್ಕೋಸ್ಕರ ನಿಮ್ಮ ಜೊತೆ ಇದ್ದರು. ಇಲ್ಲ ರೀ, ಆ ರೀತಿ ನಮಗೆ ಸುಷ್ಮಾ ಸ್ವರಾಜ್ ಅವರಿಗೆ, ನಿತಿನ್ ಗಡ್ಕರಿ ಅವರಿಗೆ, ಸಾಕಷ್ಟು ಮಂದಿ ನಾಯಕರಿಗೆ ಅವರಿಗೆ ಹಣಕಾಸು ವಿಷಯದಲ್ಲಿ ಯಾವ ರೀತಿಯಲ್ಲೂ ಕೂಡ ಅವ್ರಿಗೆ ಏನು ನಿಮ್ಮ ಹಣಕ್ಕೋಸ್ಕರ ಅವ್ರು ಯಾರು ನಿಮ್ಮ ಜೊತೆ ಯಾವ ರೀತಿಯಲ್ಲೂ ಕೂಡ ಅವ್ರ ಹಣಕ್ಕೋಸ್ಕರ ನಮ್ಮ ಜೊತೆಯಲ್ಲಿದ್ದೆ. ನೀವು ನಿಮ್ಮ ಹಣದ ಪ್ರಭಾವದಿಂದ ಅವ್ರ ಜೊತೆ ನಮ್ಮ ಜೊತೆಯಲ್ಲಿದ್ದಲ್ಲ, ಕೇವಲ ಒಂದು ಪ್ರೀತಿನಿಂದ, ಒಂದು ವಿಶ್ವಾಸದಿಂದ ಇಲ್ಲಿ ಪಕ್ಷವನ್ನು ಕಟ್ಟಿದ್ರು. ದಕ್ಷಿಣ ಭಾರತದಲ್ಲಿ ಪಕ್ಷಕಾರ ಬರಲಿಕ್ಕೋಸ್ಕರ ಭಾಳಷ್ಟು ಶ್ರಮಿಸಿದ್ರು ಅನ್ನೋಂಥ ಒಂದೇ ಒಂದು ವಿಶ್ವಾಸದಿಂದ ನಮ್ಮ ಜೊತೆಯಲ್ಲಿದ್ದರು. ಇವತ್ತು ಯಾರು ಕೈ ಬಿಟ್ಟರೆ ಕೂಡ ಜನರು ಕೈ ಬಿಡಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ. ಈ ಸಾಲು ಹಗರಣಗಳು, ಅಕ್ರಮ ಗಣಿಗಾರಿಕೆ ಇವೆಲ್ಲವೂ ನಿಮ್ಮ ತಲೆಗೆ ಸುತ್ತಕೊಂಡ ನಂತರ ತಾವು ಒಂದು ರೀತಿ ಹತಾಶರಾಗಿಬಿಟ್ಟಿದ್ದೀರಿ. ಈಗ ನೀವು ಕೂಡ CBIನಿಂದ ಅರೆಸ್ಟ್ ಆಗ್ಬೋದು ಅನ್ನೋ ಭಯ ನಿಮಗಿದೆ. ಸಾಕಷ್ಟು ನನ್ನ ಸ್ನೇಹಿತರು ಕೂಡ ಇವತ್ತು ಜೈಲಲ್ಲಿದ್ದಾರೆ. ನಾನು ಮೊದಲನೇ ಚುನಾವಣೆ, ನನ್ನ ಸ್ನೇಹಿತರಿಲ್ಲದಂಥ ಚುನಾವಣೆ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನನ್ನ ಸ್ನೇಹಿತರಿದ್ದಿದ್ರೆಗಿನ ನಾನು ಯಾವ ಕೂಡ ಇವತ್ತು ಕಷ್ಟಗಳನ್ನೋದು ತಿಳಿತಿದ್ದಿಲ್ಲ. ಯಾಕಂದರೆ ನನ್ನ ಸ್ನೇಹಿತರ ಎಷ್ಟೇ ಚುನಾವಣೆಗಳಾಗ್ತಿದ್ರೆ ಕೂಡ ನನ್ನ ಸ್ನೇಹಿತರೇ ಮಾಡ್ಕೊಂಡು ಹೋಗ್ತಾಯಿದ್ರು. ನಾನು ಎಲ್ಲೋ ಒಂದು ಕಡೆ ನಮಸ್ಕಾರ ಮಾಡ್ಕೊತ ಹೋಗ್ತಿದ್ದೆ. ಯಾವ ರೀತಿಯಲ್ಲಿ ಅರ್ಜುನ ಕುರುಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಸಿಗಾಕೊಂತನೋ ಆ ರೀತಿಯಲ್ಲಿ ಸಿಗಾಕ್ಸಿ ಇವತ್ತು ಜನಾರ್ದನ್ ರೆಡ್ಡಿಯವ್ರನ್ನ ಜೈಲಿಗೆ ಕರ್ಕೊಂಡು ಹೋಗೋಂಥ ವ್ಯವಸ್ಥೆ ಆಯಿತು. ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ತಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು BJP ಸಂಬಂಧವನ್ನು ಕಟ್ಕೊಂಡು ಕಾಂಗ್ರೆಸ್ಗೆ ಹತ್ತಿರ ಆಗ್ತಾ ಇದ್ದೀರಿ. ಇದರಿಂದ ನಿಮ್ಮ ಸ್ನೇಹಿತ ಜನಾರ್ದನ್ ರೆಡ್ಡಿ ಅವರಿಗೆ ಅನುಕೂಲ ಆಗ್ಬೋದು ಅನ್ನೋ ಉದ್ದೇಶದಿಂದ ತಾವು ಈ ನಿರ್ಧಾರ ತಗೊಂಡಿದ್ದೀರಿ. ಅವರು ಕೂಡ ಇವಾಗ ಕಣದಲ್ಲಿದ್ದಾರೆ ಸರ್, ಅವರು ಕೂಡ ಕಣದಲ್ಲಿದ್ದಾರೆ. ನಾನೇನು ಯಾರಿಗೆ ಇವತ್ತು ಬೈಬಿಳಂಥ ಪ್ರಶ್ನೆ ಏನಿಲ್ಲ. ಯಾಕಂದರೆ ಇವತ್ತು ನನಗೆ ಶಕ್ತಿ ಇದೆ, ನಾನು ಗೆಲ್ಲಿತೀನಿ ಅನ್ನೋಂಥ ವಿಶ್ವಾಸ ಇದೆ, ಜನರ ಮಧ್ಯೆ ನಾನು ಇದ್ದೀನಿ. ಇವತ್ತು ನನಗೇನು ಬೇಕಾಗಿದೆ, ಇವತ್ತು BJP ಪಕ್ಷದಲ್ಲಿದ್ದಂಥ ನನ್ನ ಇವತ್ತು ಏನು ಕಡೆಗಣಿಸಿದ್ದಾರೋ, ಯಾವ ರೀತಿಯಲ್ಲಿ ಒಂದು ರೀತಿ ಅಸ್ಪೃಶ್ಯರ ಥರ ಏನು ಕಂಡಿದ್ದಾರೋ BJP ನಾಯಕರು, ಆ ರೀತಿಯಲ್ಲಿ ಅಸ್ಪೃಶ್ಯರಾದ ರೀತಿಯಲ್ಲಿ ಏನು ಕಂಡಿದ್ದಕ್ಕೋಸ್ಕರ ನಾನು ಇವತ್ತು ಪಕ್ಷವನ್ನು ಬಿಟ್ಟು ಪುನಃ ಸ್ವತಂತ್ರ ಅಭ್ಯರ್ಥಿಯಾಗಿ ನನ್ನ ಶಕ್ತಿಯನ್ನು ಇಡೀ ಕರ್ನಾಟಕ ರಾಜ್ಯ ಜನರಿಗೆ, ಇಡೀ ದೇಶದ ಜನರಿಗೆ ನನ್ನ ಶಕ್ತಿ ಏನೆಂದು ನೋಡಿಸ್ಕೊಡ್ಬೇಕು, ಜನರು ನನ್ನ ಪರವಾಗಿದ್ದಾರೆ ಅನ್ನೋಂಥ ಒಂದೇ ಒಂದು ಏಕೈಕ ಕಾರಣದಿಂದ ನಾವು ಭಾಳಷ್ಟು ಪ್ರಾಮಾಣಿಕರಂದೇಳಿ ನೋಡಿಸ್ಕೊಡ್ಬೇಕನ್ನೋಂಥ ಉದ್ದೇಶದಿಂದ ನಾನು ಇವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದೀನಿ. ಶ್ರೀರಾಮುಲು ಹಾಗಾದರೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ? ಅದೆಲ್ಲ ಕೂಡ ಸುಳ್ಳು ರೀ. ನಾನು ಯಾರ ಹತ್ರ ಕೂಡ ಭೇಟಿ ಮಾಡೋಕ್ಕೆ ನನಗೆ ಅದು ಆ ಪ್ರಶ್ನೆನೇ ಬರಲ್ಲ. ಯಾಕಂದರೆ ನಾನು ಇವತ್ತು ಕೇವಲ
BJP ಪಕ್ಷದಿಂದ ಹೊರಗಡೆ ಬಂದ ನಂತರ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಆ ಸ್ವಾಭಿಮಾನ ಉಳಿಸ್ಬೇಕು. ಶ್ರೀರಾಮ್ಲಂದ್ರೆ ಸ್ವಾಭಿಮಾನದ ಶ್ರೀರಾಮ್ಲು. JDS ಜೊತೆ ಏನಾದರೂ ಮಾತುಕತೆ ಮಾಡ್ಕೊಂಡಿದ್ದೀರಾ? ನನ್ನ JDS ಕುಮಾರಸ್ವಾಮಿ ನನ್ನ ಆತ್ಮೀಯ ಸ್ನೇಹಿತರು. ನಾನು ಸ್ವತಂತ್ರ ಅಭ್ಯರ್ಥಿ. ಯಾವಾಗಲಿಂದ ಸ್ನೇಹಿತರಾದ್ರಿ ನೀವು? ನಾನು ಮುಂಚೆ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರ ಹತ್ರ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿದಂಥ ಸಂದರ್ಭದಲ್ಲಿಗೂ ನಾನು ಕೂಡ ಇವತ್ತು ಕುಮಾರಸ್ವಾಮಿ ಅವ್ರ ಹತ್ರ ನಾನು ಅವತ್ತು ಕೂಡ ಗೌರವ ಕೊಟ್ಟು. ಆ ಸ್ನೇಹದಿಂದ ಏನಾದರೂ ಅವ್ರು ಕ್ಯಾಂಡಿಡೇಟ್ ಹಾಕಿಲ್ವಾ? ಇಲ್ಲ, ಆ ರೀತಿ ಅಂದಲ್ಲ. ನಾನು ಪಕ್ಷೇತರ ಅಭ್ಯರ್ಥಿ. ಇವತ್ತು ಉದಾಹರಣೆಗೆ ನಾವು ಮಾತಾಡ್ಕೋಬೇಕಂದ್ರೆಗಿನ ಇವತ್ತು ಎಲ್ಲ ಉಪಚುನಾವಣೆಗಳಲ್ಲಿ BJP ಗೆದ್ಕೊಂತ ಬಂದಿದೆ. ಎಲ್ಲ ಇವತ್ತು BJP ಪಕ್ಷದಿಂದ ಕ್ಯಾಂಡಿಡೇಟ್ ಆಗಿದಂಥ ಸಂದರ್ಭದಲ್ಲಿ ಭಾಳಷ್ಟು ಉಪಚುನಾವಣೆಗಳಲ್ಲಿ ಎಲ್ಲ ಅಭ್ಯರ್ಥಿಗಳನ್ನು ಸೋಲಿಸಿ BJP ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಇವತ್ತೇನು ಅವ್ರದ್ದೇನು ಅಜೆಂಡಾ ಅಂದ್ರೆಗಿನ BJPನ ಸೋಲಿಸ್ಬೇಕನ್ನೋಂಥ ಅಜೆಂಡಾ ಏನಿದೆನೋ ಅವರು ನಾನು ಪಕ್ಷೇತರ ಅಭ್ಯರ್ಥಿ ಆಗಿರೋ ಕಾರಣ ಅವರು ಸಪೋರ್ಟ್ ಕೊಡ್ತಾರೆ ಅಂದ್ರೆಗಿನ ನಾನು ಸ್ವಾಗತ ಮಾಡೋಕ್ಕೆ ನಿಮ್ಮ ಈ ಚುನಾವಣೆ BJPಗೆ ಪಾಠ ಕಲಿಸೋಕ? ನಾನು BJP ಪಾಠ ಕಲಿಸುತ್ತೆ ಅನ್ನೋದು ನಾನು ಅನ್ಕೊಳಕ್ಕೆ ಹೋಗಲ್ಲ. ಒಂದು ಅಭ್ಯರ್ಥಿ ಗೆದ್ದು ಏನು BJP ಪಾಠ ಕಲಿಸೋಕ್ಕಾಗುತ್ತೆ? ಇವತ್ತು ನಾನೇನು ಅಂದ್ಕೊಂಡಿದ್ದೀನಿ, ಇವತ್ತು ನಾನು ಏನಿದ್ದೇನೆ, ಇವತ್ತು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಶ್ರೀರಾಮ್ಲವರು ಕೊಟ್ಟ ಮಾತು ತಪ್ಪಂಥ ಮನುಷ್ಯ ಅಲ್ಲ. ಯಾವತ್ತಿದ್ರೂ ಮಾತಿನ ಮೇಲೆ ನಿಲ್ಲಂಥ ಮನುಷ್ಯ ಅಂತೇಳಿ ಇಡೀ ಕರ್ನಾಟಕ ರಾಜ್ಯ ಜನರಿಗೆ ಗೊತ್ತಿದೆ. ನೀವು ಯಾರ್ಯಾವ ನಾಯಕರುಗಳು ನಿಮ್ಮ ಜೊತೆ ಮಾತಾಡಿದ್ರು? ನನ್ನ ಜೊತೆಲಿ ಒಂದ್ಸರಿ ಈಶ್ವರಪ್ಪ ಅವರು ಮಾತಾಡಿದ್ರು. ಈಶ್ವರಪ್ಪ ಅವರು ಮಾತಾಡೋಂಥ ಸಂದರ್ಭದಲ್ಲಿ ಶ್ರೀರಾಮ್ಲವರು ಪಕ್ಷದಿಂದ ನಿಲ್ಲಬೇಕಂತ ಹೇಳಿದರು. ಸರ್, ನಾನು ಸ್ವಾಭಿಮಾನಿಗೆ ಧಕ್ಕೆ ಆಗಿದೆ, ಭಾಳಷ್ಟು ಮುಂದೆ ಹೋಗ್ಬಿಟ್ಟಿನಿ, ನಾನು ಹಿಂದೆ ಸರಿಯಲ್ಲ ಅಂತೇಳಿ ನಾನು ಹೇಳಿದ್ದೀನಿ. ಯಡಿಯೂರಪ್ಪರು ಕೂಡ ಮಾತಾಡಿದರು. ಯಡಿಯೂರಪ್ಪರ ಮೇಲೆ ನನಗೆ ವಿಶೇಷ ಗೌರವ ಇದೆ. ಅವ್ರು ಕೂಡ ನಾನು ಹೇಳಿದ್ದೆ, ನಾನು ದಯವಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿನಿ ಸರ್, ಹಿಂದಕ್ಕೆ ಬರೋ ಪ್ರಶ್ನೆ ಇಲ್ಲ, ನಾನು ದಯವಿಟ್ಟು ನನ್ನ ಬಿಟ್ಟುಬಿಡ್ರಿ ನೀವು. ನಾನು ಏನೋ ನೀವಿದ್ದಾಗ ಒಂದು ರೀತಿ ಅಸ್ಪೃಶ್ಯರು ನೋಡ್ದಂಗೆ ನೋಡಿದ್ರಿ. ಇವತ್ತು ಶ್ರೀರಾಮ್ಲು ನೀವು ಬರ್ರಿ ಅಂದರೆ ಬರೋಂಥ ಸ್ಥಿತಿಯಲ್ಲಿ ನಾನಿಲ್ಲ ಅನ್ನೋಂಥ ಮಾತನ್ನು ಹೇಳಿದೆ. ತಾವು ಅಕಸ್ಮಾತ್ ಗೆದ್ದರೆ ಏನು ಮುಂದಿನ ನಿರ್ಧಾರ ಏನು ನಿಮ್ಮದು? ಮುಂದಿನ ನಿರ್ಧಾರ ಏನು ಮಾಡಬೇಕು ಅನ್ನೋದು ನನ್ನ ಸ್ನೇಹಿತರು ಜನಾರ್ದನ್ ರೆಡ್ಡಿ ಅವ್ರು ಬಂದ ನಂತರ ಚಿಂತನೆ. ಹೊಸ ಪಕ್ಷ ಕಟ್ಟೋ ಆಲೋಚನೆ ಏನಾದರೂ ಇಲ್ಲ? ಹೊಸ ಪಕ್ಷ ಸದ್ಯಕ್ಕೆ ನನ್ನ ಹತ್ರ ಏನಿಲ್ಲ. ಅವ್ರದ್ದು ಸಲಹೆಗಳು ತೊಗೊಂಡು ಏನು ಮಾಡಿದರೆ ಚೆನ್ನಾಗಿರುತ್ತೆ. ಇವತ್ತು ನಾವೆಲ್ಲರಿಗೂ ಸ್ವಾಭಿಮಾನ ಮೇಲೆ ಹೊರಗಡೆ ಬಂದಿದ್ವಿ. ಇವತ್ತು ಎಲ್ಲ ಶಾಸಕರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೀನಿ ನಾನು. ಓಕೆ, ರೈಟ್ ಶ್ರೀರಾಮ್ಲು, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.